ಗಂಡ ಹೆಂಡತಿ ಎಷ್ಟು ಪ್ರೀತಿ ಇರ್ತಾರೆ ನಾಕೊಂದು ಘಟನೆ. ಒಬ್ಬಾಕಿ ಹೆಣ್ಮಗಳು ಸತ್ತಿದ್ಲು. ಮುಂದೆ ಮಣ್ಣು ಕೊಡಕ್ಕೆ ಹೊಂಟಿದ್ರು, ಮೆರವಣಿಗೆ ಹೊಂಟಿತ್ತು. ಮುಂದೆ ಆಕೆ ಗಂಡ ಬೆಂಕಿ ಹಿಡ್ಕೊಂಡು ಬರಾಕ್ತಿದ್ದ. ಅವ್ರ ಮುಂದೆ ಒಂದು ನಾಯಿ ಇತ್ತು. ನಾಯಿ ಕೊಳ್ಳಾಗ ಹಾರ ಹಾಕಿದ್ರು. ಮುಂದೆ ಒಬ್ಬ ಬಂದು ನೋಡಿದ. ಆ ಬೆಂಕಿ ಹಿಡ್ದವನ್ನ ಕೇಳಿದೆ, ಯಾರು ಸತ್ತಾರು ಅಂತ ಕೇಳಿದ. ನನ್ನ ಏನು ಸತ್ತಾಳತ್ತ. ನಿನ್ನ ಏನು ಸತ್ತಾಳು, ಮತ್ತು ಈ ನಾಯಿ ಕೊಳ್ಳ ಯಾಕೆ ಹಾರ ಹಾಕಿರಿ ಸುಳ್ಳ ಅಂತ. ಇಲ್ಲ, ಅದು ಆಕಿನ ಕಡೆದು ಬಂದತ್ತ. ಆ ನಾಯಿನ ಆಕಿನ ಕಡೆದು ಬಂದತ್ತ. ಅವಂದ ಆ ನಾಯಿ ಕಡೆದು ಬಂದತಿ. ಹೌದು, ಹಂಗಾರೆ ನನಗೊಂದು ದಿವ್ಸ ನಾಯಿ ಕೊಡ್ತೀಯನ. ಅವೇನು ಹೇಳ್ಬೇಕು, ಅವ್ ಬೆಂಕಿ ಹಿಡ್ದವ, ನಿನಗೂ ನಾಯಿ ಬೇಕು, ಹಂಗಾದ್ರೆ ಹಿಂದೆ ಪಾಳೆ ಹಚ್ಚ, ಎಲ್ಲ ಮಂದಿ ಅದಕ್ಕೆ ಪಾಳೆ ಹೆಚ್ಚಾರ. ಹಿಂದೆ ಪಾಳೆ ಹಚ್ಚು, ಎಲ್ಲ ಮಂದಿ ಅದಕ್ಕೆ ಅದಾರು ಅಂತ. ಇಂಥ ಹಾಸ್ಯ ಘಟನೆಗಳು ಇರ್ತಾವ. ಇನ್ನು ಹಿಂಗೆ ನಾ ಯಾಕಂದ್ರೆ ಭಾಳ ಮಾತಾಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ 11ಕ್ಕೆ ಚಾಲು ಆಗೋ ಕಾರ್ಯಕ್ರಮ ತಡ ಮಾಡಿ ಚಾಲು ಆಗೈತಿ. ತಡ ಮಾಡಿ ಮತ್ತು ತಡ ಮಾಡಿ ಮುಗಿದು ಬೇಡ, ಮುಗಿದ ಟೈಮ್ ಮುಗಿಲಿ. ಮುಂದಿನ ಕಾರ್ಯಕ್ರಮಗಳೆಲ್ಲ ಸಮಯ ಇರಲಿ. ಹಂಗೆ ಒಬ್ಬ ಭಾಷಣಕಾರ ಇದ್ದ. ನಾ ಹಿಂಗೆ ಮಾತಾಡತ್ತೇನಿಲ್ಲ, ಹಿಂಗೆ ಮಾತಾಡಕತ್ತ ಮನಗಡೆ ಮಾತಾಡಕತ್ತವ. ಎಷ್ಟೊತ್ತಗ ಮಾತಾಡಿದ್ರು ಏನೋ ಗೊತ್ತಾಗಲಿಲ್ಲ ಅವಾಗ. ಮುಂದೆ ಬಂದವರು ಎಷ್ಟಂತ ಕೇಳ್ತಾರೆ. ಒಬ್ರು ಬರೋರು, ಕುಂದ್ರವರು, ಹೋಗೋರು. ಕೆಲವೊಬ್ರು ಊಟ ಮಾಡಿ ಬಂದವರು ಅಲ್ಲೇ ಹಾಸಿಗೆ ಹಾಸ್ಕೊಂಡು ಮಕ್ಕಳಾಕತ್ತಾರೆ. ಊಟ ಮಾಡ್ಲಾರ್ದವರು ಹೋಗಿ ಊಟ ಮಾಡ್ಕೊಂಡು ಬರಾಕತ್ತಾರೆ. ಇವು ಒಟ್ಟ ಭಾಷೆನ ಮುಗಿಸ್ವಲ್ಲದ. ಹಂಗೆ ಮಾತಾಡಕತ್ತ ಮನಗಡೆ ಮಾತಾಡಕತ್ತ ಕೂಡಲೇ ಮುಂದೆ ಲಾಸ್ಟಕ್ಕೆ ಭಾಷೆನ ಮುಗಿಸೋ ಮುಂದೆ ಹೇಳಿದೆ, ಮಹನೀಯರೇ, ನಾ ಎಷ್ಟೊತ್ತನ ಮಾತಾಡಿ ಏನೋ ನನಗೆ ಗೊತ್ತಾಗಲಿಲ್ಲ. ಭಾಳ ತಾಳ್ಮೆಯಿಂದ ನೀವು ನನ್ನ ಮಾತುಗಳನ್ನು ಕೇಳಿದ್ರಿ. ಯಾಕಂದ್ರೆ ನನ್ನ ಕೈಯಾಗ ಗಡಿಯಾರಿಲ್ಲ ತಂದ. ನನ್ನ ಕೈಯಾಗೂ ಗಡಿಯಾರಿಲ್ಲ ಅಂದ್ಕೊಳ್ಳಿ. ಮುಂದೆ ಕೂತವ ಹೇಳಿದ, ಏ ಮಾರಾಯ, ಕೈಯಾಗ ಗಡಿಯಾರಿಲ್ಲ ಅಂದ್ರೆ ಏನಾಯ್ತು, ಹಿಂದೆ ಹೊಳ್ಳಿ ನೋಡ್ಬೇಕಿಲ್ಲ, ಅಲ್ಲಿ ಜೂನ್ ಹೋಗಿ ಜುಲೈ ಬಂದೈತಿ, ಕ್ಯಾಲೆಂಡರ್ ಹಾಕ್ಯಾರು, ಜೂನ್ ಹೋಗಿ ಜುಲೈ ಬಂದೈತಿ ಅಂತಂದು. ಹಂಗೆ ಮಾತಾಡ್ಕೊತ ಹೋದ್ರೆ ಭಾಳ ಮಾತಾಡೋದಕ್ಕೈತಿ. ಇಷ್ಟಕ್ಕನ ನನ್ನ ಮಾತನ್ನ ಮುಗಿಸ್ತನು. ಮತ್ತೆ ಯಾವಾಗಾರ ಸಮಯ ಸಿಕ್ಕಾಗ ನಿಮ್ಮೊಂದಿಗೆ ಮತ್ತೆ ಮಾತುಗಳನ್ನು ಹಂಚ್ಕೊಳ್ಳೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.